ಓಂ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ, ವೆಲ್ಕಮ್ ಟು ವಾಸ್ತುಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು. ವಾರ ಭವಿಷ್ಯ ಮಾರ್ಚ್ 8ನೇ ತಾರೀಕಿಂದ 14ನೇ ತಾರೀಕು ತನಕ ಯಾವ್ಯಾವ ದ್ವಾದಶ ರಾಶಿಗಳಿಗೆ ಏನೇನು ಫಲ ಇದೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಯಾವ ಯಾವ ಗ್ರಹಗಳು ಯಾವ ಯಾವ ಪರಿಸರದಲ್ಲಿ ಅಂತ ತಿಳ್ಕೊಳ್ಳೋಣ. ನೋಡಿ, ಗುರು ಮಿಥುನ ರಾಶಿಯಲ್ಲಿ ಸಂಚಾರ. ಈ ವಾರದ ವಿಶೇಷತೆ ಏನು ಅಂದರೆ, ಮಾರ್ಚ್ 11ನೇ ತಾರೀಕು ಗುರು ನಮಗೆ ವಕ್ರ ತ್ಯಾಗ ಮಾಡಿ, ಅಂದರೆ ರೆಟ್ರೋಗೇಷನ್ ಮೋಷನ್ನಿಂದ ಡೈರೆಕ್ಟ್ ಮೋಷನ್ ಬರ್ತಾ ಇದೆ. ಯಾವಾಗ ಮಾರ್ಗೀಯವಾಗಿ ಸಂಚರಿಸುತ್ತೋ ಗೋಚಾರದಲ್ಲಿ, ಆಗ ಗುರು ಪ್ರಬಲನಾಗ್ತಾರೆ. ಆಗ ಗುರುವಿನ ಆಶೀರ್ವಾದ ಎಲ್ಲ ದ್ವಾದಶ ರಾಶಿಗಳು ಸಿಗುತ್ತೆ. ಹಾಗಾಗಿ ಒಳ್ಳೆಯದೇ ಆಗುತ್ತೆ. ಇನ್ಮೇಲೆ ಗ್ರಹಣ ಕೂಡ ಕಳೆದಿದೆ. ಜೊತೆಗೆ ನೋಡಿ, ಗುರುವಿನ ದೃಷ್ಟಿ ತುಲಾರಾಶಿ ಆಗ್ಬೋದು, ಧನುರಾಶಿ ಆಗ್ಬೋದು, ಕುಂಭರಾಶಿ ಮೇಲೆ ಬೀಳ್ತಾ ಇರೋದ್ರಿಂದ ಅವರಿಗೆ ಹೆಚ್ಚಿನ ಶುಭ ಫಲಗಳನ್ನ ನಿರೀಕ್ಷಿಸ್ಬೋದು. ನಂತರ ಈ ವಾರದ ಮೊದಲನೇ 3-4 ದಿವಸದಲ್ಲಿ ಚಂದ್ರ ನೀಚ ಸ್ಥಾನದಲ್ಲಿದೆ. ಹಾಗಾಗಿ ಚಂದ್ರನ ಬಲ ಕಡಿಮೆ ಇರುತ್ತೆ. ನಂತರ ವಾರಾಂತ್ಯದಲ್ಲಿ ಚಂದ್ರನಿಂದ ನಿಮಗೆ ಸಪೋರ್ಟ್ ಕೂಡ ಸಿಗುತ್ತೆ. ಈಗ ನೆಕ್ಸ್ಟ್ ನಮಗೆ ಬೇಕಾಗಿರೋದು ನೋಡಿ, ಕುಂಭರಾಶಿಯಲ್ಲಿ 4 ಗ್ರಹಗಳು ಇದೆ. ರಾಹು ನಕ್ಷತ್ರದಲ್ಲಿ, ಮತ್ತೆ ಸೂರ್ಯ, ಕುಜ, ಬುಧ, ಈ 3 ಗ್ರಹಗಳು ರಾಹುವಿನ ಜೊತೆ ಸೇರಿದೆ. ರಾಹು ಅಂದ್ರೆ ಏನು? ದೊಡ್ಡದು ಮಾಡೋ ಅಂತ ಕೆಲಸ. ಇವಾಗ ಕೇತು ನಮಗೆ ಇಂಟ್ರೋವರ್ಟ್ ಮಾಡಿದ್ರೆ, ರಾಹು ಎಕ್ಸ್ಟ್ರೋವರ್ಟ್ ಅಂದ್ರೆ ದೊಡ್ಡದು ಮಾಡೋ ಕೆಲಸ. ಅಲ್ಲಿ ಈಗ ನಾವು ಯಾವಾಗ ಕುಜ ಸೇರುತ್ತೋ ಅವಾಗ ಫೈರು, ಅಗ್ನಿ, ಕೋಪ, ತಾಪ ಇದನ್ನೆಲ್ಲ ದೊಡ್ಡದು ಮಾಡ್ತಾ ಇರುತ್ತೆ. ಅಲ್ಲಿ ಸೂರ್ಯನೂ ಸೇರಿದೆ. ಹಾಗಾಗಿ ಈಗ ಸರ್ಕಾರಿ ಆಪರ್ಚುನಿಟಿ ಚೆನ್ನಾಗಿ ಸಿಗುತ್ತೆ ನಿಮಗೆ. ಸೂರ್ಯ ರಾಹು ಕಾಂಬಿನೇಷನ್ ಅಲ್ಲಿ ಒಳ್ಳೊಳ್ಳೆ ಅವಕಾಶಗಳು, ಹೆಚ್ಚಿನ ಅವಕಾಶಗಳು ಸಿಗುವಂತ ಚಾನ್ಸಸ್ ಹೆಚ್ಚಾಗುತ್ತೆ. ಆದರೂ ಕೂಡ ಎನಿಮಿ ಅಂದರೆ ಶತ್ರುಗಳಾಗಿರೋದ್ರಿಂದ ಕುಜಂಗಾಗಲಿ ಸೂರ್ಯಂಗಾಗಲಿ ರಾಹು ಆರೋಗ್ಯದ ಸಮಸ್ಯೆ ಕೂಡ ಸ್ವಲ್ಪ ತಕ್ಕ ಮಟ್ಟಕ್ಕೆ ತಂದುಕೊಡುತ್ತೆ. BP ವೇರಿಯೇಷನ್ ಜಾಸ್ತಿ ಆಗ್ಬೋದು. ಬಟ್ ಆದರೆ ನೋಡಿ, ಬುಧ ರಾಹು ಕಾಂಬಿನೇಷನ್ ಅಲ್ಲಿ ನಿಮಗೆ ವ್ಯವಹಾರದ ಆಪರ್ಚುನಿಟಿನೂ ಈ ವಾರದಲ್ಲಿ ಸಿಗುವಂತ ಚಾನ್ಸಸ್ ಹೆಚ್ಚಾಗುತ್ತೆ. ಮತ್ತೆ ಮೀನ ರಾಶಿಯಲ್ಲಿ ಈಗ ನೋಡಿ, ಶುಕ್ರ ಮತ್ತೆ ಶನಿ ಯುತಿ, ಮತ್ತೆ ಅಲ್ಲಿ ಇಬ್ಬರು ಸ್ನೇಹಿತರು ಸೇರ್ಕೊಂಡಿದ್ದಾರೆ. ಶನಿ ನಮಗೆ ಕರ್ಮಕಾರಕನಾಗಿ, ಶುಕ್ರ ನೋಡಿ ಲಕ್ಸುರಿ ಕಾರಕ, ಮನೆಗೆ, ವಾಹನಕ್ಕೆ. ಸೊ ಯಾವಾಗ ಕರ್ಮಕಾರಕನ ಜೊತೆ ಇದು ಸೇರ್ಕೊಳುತ್ತೋ, ಸೊ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಕೂಡ ಮಾಡ್ಕೊಳುತ್ತೆ. ಓವರ್ ಆಲ್ ತಗೊಂಡ್ರೆ ಈ ವಾರದಲ್ಲಿ ಗ್ರಹಗತಿಗಳು ತಕ್ಕ ಮಟ್ಟಿಗೆ ಚೆನ್ನಾಗಿದೆ. ಸಿಂಹರಾಶಿ ನೋಡಿ, ಸಿಂಹರಾಶಿಯವರಿಗೆ ಕೇತು ನಿಮ್ಮ ಜನ್ಮದಲ್ಲೇ ಸಂಚಾರ ಮಾಡ್ತಾರೆ. ಮತ್ತು 12ನೇ ಮನೆ ಅಧಿಪತಿ 4 ಚಂದ್ರ ಅಲ್ಲಿ ನೀಚ ಸ್ಥಾನದಲ್ಲಿ ಕೂತಿದೆ. ಹಾಗಾಗಿ ನಮಗೆ ಈಗ ತಾಯಿ ಆರೋಗ್ಯದಲ್ಲಿ ಚಿಂತೆ, ಮನೆಗೋಸ್ಕರ ಖರ್ಚು ಹೆಚ್ಚಾಗ್ಬೋದು, ವಾಹನಕ್ಕೋಸ್ಕರ ಖರ್ಚು ಹೆಚ್ಚಾಗ್ಬೋದು. ಸೊ ಹಾಗಾಗಿ ಅದ್ರ ಕಡೆ ಗಮನ ಕೊಡಬೇಕಾಗುತ್ತೆ. ಚಂದ್ರ ಶಾಂತಿ ಅಗತ್ಯ ಇದೆ ಮೊದಲನೇ 3 ದಿವಸ. ನಂತರ ಚೆನ್ನಾಗಿದೆ ಚಂದ್ರನಿಂದ ಲಾಭಗಳು. ಕೇತು ಜನ್ಮದಲ್ಲಿರೋದ್ರಿಂದ ವೈರಾಗ್ಯ, ಡಿಟ್ಯಾಚ್ಮೆಂಟು ಸ್ವಲ್ಪ ಕಾಡ್ತಾ ಇರುತ್ತೆ. ಇನ್ನು ಸಪ್ತಮದಲ್ಲಿ 4 ಗ್ರಹಗಳ ಯುತಿ. 7ನೇ ಮನೆಯಲ್ಲಿ ಬುಧ ನಮಗೆ ಅನುಕೂಲಕರ ವಾತಾವರಣ ಸೃಷ್ಟಿ. 2ನೇ ಮನೆ ಅಧಿಪತಿ 7ರಿಂದ ವ್ಯಾಪಾರ ವ್ಯವಹಾರಕ್ಕೆ ಚೆನ್ನಾಗಿದೆ. ಆದರೆ ಪ್ರೀತಿ, ಪ್ರೇಮ, ಸಾಮರಸ್ಯ ಅಥವಾ ಅಗ್ರಿಮೆಂಟು, ಪೇಪರ್ ವರ್ಕು, ಮಾತುಕತೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ನಂತರ ಕುಜ ಸಪ್ತಮದಲ್ಲಿ, ರವಿ ಸಪ್ತಮದಲ್ಲಿ ಭೌತಿಕವಾಗಿ ಅಂದರೆ ಮೆಟೀರಿಯಲಿಸ್ಟಿಕ್ ಲಾಭಗಳನ್ನ ತಂದುಕೊಡುತ್ತೆ. ಭೂಮಿಯಿಂದ ಲಾಭ, ವಾಹನದಿಂದ ಲಾಭ, ಅಥವಾ ಮೇಲಧಿಕಾರಿಯಿಂದ ಮೆಚ್ಚುಗೆ, ಗೌರ್ಮೆಂಟ್ ಕೆಲಸಗಳು ಈಸಿಯಾಗಿ ಆಗುತ್ತೆ. ಆದರೆ ಕೋಪ ತಾಪನೂ ತಂದುಕೊಡುತ್ತೆ. BP ವೇರಿಯೇಷನ್ಸು ಜಾಸ್ತಿ ಆಗುತ್ತೆ. ಅದಕ್ಕೆ ಎಚ್ಚರಿಕೆ ವಹಿಸಬೇಕು. ಇನ್ನು ರಾಹು ಅಲ್ಲೇ ಸಪ್ತಮದಲ್ಲಿ ಇರೋದ್ರಿಂದ ಒಂದು ಬಿಸ್ನೆಸ್ ಪಾರ್ಟ್ನರ್ ಜೊತೆ ಒಂದು ಸ್ವಲ್ಪ ಡೌಟ್ ಕ್ರಿಯೇಟ್ ಮಾಡುತ್ತೆ. ಇಲ್ಯೂಷನ್, ಮಾಯೆ ರಾಹು. ಹಾಗಾಗಿ ರಾಹು ಕೂಡ ಪರಿಹಾರ ಬೇಕಾಗುತ್ತೆ. ದುರ್ಗಾದೇವಿ ಆರಾಧನೆ ಮಾಡಿ. ನಂತರ ನಮಗೆ ಅಷ್ಟಮ ಶನಿಗೆ ಈಗ ಇಂಪಾರ್ಟೆಂಟ್ ನಮಗೆ ಪರಿಹಾರ ಬೇಕಾಗಿದೆ ಸಿಂಹರಾಶಿಯವರಿಗೆ. ಶುಕ್ರನು ಅಷ್ಟಮದಲ್ಲಿ ಶುಭ ಸುದ್ದಿ ತಂದುಕೊಡುತ್ತೆ, ನಿಮಗೆ ಒಳ್ಳೆಯದೇ ಮಾಡುತ್ತೆ. ಬಟ್ ಹಾರ್ಮೋನಲ್ ಪ್ರಾಬ್ಲಮ್ ತಂದುಕೊಡುತ್ತೆ. ಶನಿ ಜೊತೆ ಸೇರಿದಾಗ ಕೆಲಸ ಕಾರ್ಯಗಳಲ್ಲಿ ಡಿಸ್ಟರ್ಬೆನ್ಸು ಆಗುತ್ತೆ. ಹಾಗಾಗಿ ಶನಿಗೋಸ್ಕರ ನೀಲಾಂಜನ ಸಮಾಭಾಸಂ ರವಿಪುತ್ರೇಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಗಣೇಶ್ವರಂ ಇದನ್ನೊಂದು 21 ಬಾರಿ ದಿನನಿತ್ಯ ಕೇಳ್ಕೊಳ್ಳೋದ್ರಿಂದ ಸಿಂಹರಾಶಿಯವರಿಗೆ ಒಳ್ಳೆಯದಾಗುತ್ತೆ. ಕನ್ಯಾ ರಾಶಿ ನೋಡಿ, ಕನ್ಯಾ ರಾಶಿಯವರಿಗೆ ಸ್ವಲ್ಪ ನಿಧಾನ ಅನಿಸ್ತಾ ಇತ್ತು. ಆದರೆ ಈಗ ಗುರು ಸಕ್ರಿಯನಾಗಿರೋದ್ರಿಂದ ನಿಮಗೆ ಇನ್ಮೇಲೆ ಚಟುವಟಿಕೆ ಹೆಚ್ಚಾಗುತ್ತೆ. ಮಾರ್ಚ್ 11ರಿಂದ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಸಿಗೋ ಚಾನ್ಸಸ್ಸು, ಅದು ಎಲ್ಲ ರೀತಿಯೂ ನಿಮಗೆ ಒಳ್ಳೆ ರಿಸಲ್ಟ್ನ ನೋಡೋಕ್ಕೆ ಅವಕಾಶಗಳು ಹೆಚ್ಚಾಗುತ್ತೆ. ಹೊಸ ಕೆಲಸ ಹುಡುಕ್ತಾ ಇದ್ದೀರಾ, ಹೊಸ ಪ್ರಾಜೆಕ್ಟ್ ಬೇಕು, ಅಥವಾ ಮನೆ ಕಟ್ತಾ ಇದ್ದೀರಾ, ಅಥವಾ ಭೂಮಿಯಿಂದ ಲಾಭ, ವಾಹನದಿಂದ ಎಲ್ಲ ರೀತಿಯೂ ನಿಮ್ಗೆ ಅನುಕೂಲ ಯಾಕಾಗುತ್ತೆ ಅಂದರೆ 6ನೇ ಮನೆಯಲ್ಲಿ 4 ಗ್ರಹಗಳ ವಿಜಯಾಗಿದೆ. ಸೊ 6ರಲ್ಲಿ ಬುಧನೂ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ರಾಹು 4 ಗ್ರಹಗಳು ಶುಭವಾದ ರಿಸಲ್ಟ್ ಕೊಡುತ್ತೆ ನಿಮಗೆ. ಇನ್ನು ಸಪ್ತಮದಲ್ಲಿ ಶುಕ್ರ ಮತ್ತು ಶನಿ ಯುತಿ. ಸಪ್ತಮದಲ್ಲಿ ಶುಕ್ರ ಉಚ್ಚ ಸ್ಥಾನದಲ್ಲಿದ್ದು ಶನಿ ಜೊತೆ ಇದ್ದಾಗ ಖಂಡಿತ ನಿಮಗೆ ವ್ಯಾಪಾರ ವ್ಯವಹಾರದಲ್ಲಿ ಒಳ್ಳೆ ಆಪರ್ಚುನಿಟಿ, ಏಳಿಗೆ ತಂದುಕೊಡುತ್ತೆ. ಸೊ ಎಲ್ಲ ರೀತಿಯೂ ನಿಮಗೆ ಶುಭದಾಯಕವಾಗಿದೆ ಈ ವಾರ. ನಮಗೆ ಇಲ್ಲಿ ಏನಂತಂದ್ರೆ, ರಾಹುನು ಸೂರ್ಯ ಮತ್ತೆ ಕುಜ ಜೊತೆ ಸೇರ್ಕೊಂಡಿರೋದ್ರಿಂದ ಆಪರ್ಚುನಿಟಿ ಖಂಡಿತ ಸಿಗುತ್ತೆ. ಬಟ್ ಅರ್ಜೆಂಟ್ ಮಾಡ್ಕೋಬೇಡಿ. ಯಾಕಂದ್ರೆ ಕುಜ ಸೂರ್ಯ ಎರಡೂ ಅಗ್ನಿತತ್ವವಾಗಿ ವಾಯು ತತ್ವದಲ್ಲಿರೋದ್ರಿಂದ ಸ್ವಲ್ಪ ಬೇಗ ಮಾತಾಡ್ಬಿಡ್ತೀರಾ ಅಥವಾ ಬೇಗ ಸಿಗಾಕೋಗ್ಬಿಡ್ತೀರಾ. ಸ್ವಲ್ಪ ಯೋಚನೆ ಮಾಡಿ ಡಿಸಿಷನ್ ತಗೊಳ್ಳಿ. ನಂತರ ನಿಮ್ಗೆ ಏನಾಗ್ತಿದೆ, ಈಗ ನೋಡಿ ಲಾಭಾಧಿಪತಿ ಅಂದರೆ 11ನೇ ಮನೆ ಅಧಿಪತಿ ಚಂದ್ರನಾಗಿ 3ನೇ ಮನೆಯಲ್ಲಿ,
ನೀಚ ಸ್ಥಾನದಲ್ಲಿದೆ. ಹಾಗಾಗಿ ಮಾತುಕತೆಯಲ್ಲಿ ಎಚ್ಚರಿಕೆ ಇರಲಿ, ಅಗ್ರಿಮೆಂಟಲ್ಲಿ ಎಚ್ಚರಿಕೆ ಇರಲಿ. ಅದು ಸ್ವಲ್ಪ ನಿಧಾನ ಆಗ್ಬೋದು ಪೇಪರ್ ವರ್ಕು, ಬಟ್ ಆದರೂ ಓವರ್ ಆಲ್ ತೊಗೊಂಡ್ರೆ ನಿಮಗೆ ಸಮಯ ಚೆನ್ನಾಗಿದೆ. ವಾರಾಂತ್ಯದಲ್ಲಿ ನಿಮಗೆ ಲಾಭದಾಯಕ ಶುಭದಾಯಕವಾಗೇ ಇದೆ. ಓವರ್ ಆಲ್ ತೊಗೊಂಡ್ರೆ ಕನ್ಯಾ ರಾಶಿ ತುಂಬ ಚೆನ್ನಾಗಿದೆ ಈ ವಾರ ಅಂತ ಹೇಳ್ಬೋದು. ಒಳ್ಳೆಯದಾಗಲಿ. ತುಲಾರಾಶಿ ನೋಡಿ, ತುಲಾರಾಶಿಯವರಿಗೆ ಕುಟುಂಬ ಸ್ಥಾನ ಅಂದರೆ 2ನೇ ಮನೆಯಲ್ಲಿ ಚಂದ್ರ ನೀಚ, ಕರ್ಮಾಧಿಪತಿ. ಸೊ ಕೆಲಸ ಕಾರ್ಯಗಳಲ್ಲಿ ಕುಟುಂಬದಲ್ಲಿ ಸ್ವಲ್ಪ ಚಿಂತೆ ಪಡುವಂಥ ಚಾನ್ಸಸ್ ಇರುತ್ತೆ, ಬಟ್ ಆದರೂ ಕೂಡ ಮ್ಯಾನೇಜ್ ಮಾಡ್ತೀರಾ ನೀವು. ಯಾಕಂದರೆ ತುಲಾರಾಶಿಯವರಿಗೆ ಗುರು ದೃಷ್ಟಿ ಬಿದ್ದಿದೆ, ಗುರು ಸಕ್ರಿಯ ಕೂಡ ಆಗಿದೆ ಈಗ. ಹಾಗಾಗಿ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಪಂಚಮದಲ್ಲಿ ಬುಧ ಮತ್ತು ರಾಹು, ಕುಜ, ರವಿ ಈ 4 ಗ್ರಹಗಳ ವಿದ್ಯೆ ಆಗಿದೆ. ಕ್ರಿಯೇಟಿವಿಟಿ ಟೆಕ್ನಿಕಲ್ ಆಗಿದ್ರೆ ಅಂದರೆ ಆಟೋಮೊಬೈಲು, ಏವಿಯೇಷನು, AI, ಕಂಪ್ಯೂಟರು, ಇನ್ಫಾರ್ಮೇಷನ್ ಇಂಥದ್ದು ತುಂಬ ಚೆನ್ನಾಗಿದೆ ಎಜುಕೇಷನ್ಗೆ. ಆದರೆ ಮಕ್ಕಳ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಆಮೇಲೆ ಮಕ್ಕಳ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಬರುವಂಥ ಚಾನ್ಸ್ ಇರುತ್ತೆ. ಯಾಕಂದರೆ ಪಂಚಮದಲ್ಲಿ ರಾಹುನು ಸೇರಿದೆ, ಕುಜ, ರವಿನೂ ಸೇರಿದೆ. ಆ ವಿಷಯಗಳಲ್ಲಿ ಎಚ್ಚರಿಕೆ ವಹಿಸಬೇಕು. ಹೊಟ್ಟೆ ಭಾಗ ಅಂದರೆ ಡಯಟ್ ಚೆನ್ನಾಗಿ ಪಾಲನೆ ಮಾಡಬೇಕು ನೀವು ಈ ತಿಂಗಳಲ್ಲಿ. ಅದರಿಂದ ನಿಮಗೆ ಅನುಕೂಲಗಳಾಗುತ್ತೆ. ಇನ್ನು 6ನೇ ಮನೆಯಲ್ಲಿ ಶುಕ್ರ ಸ್ಥಾನ ಪಲ್ಲಟ ಅಂದರೆ ಜಾಗ ಬದಲಾವಣೆ ಆಗೋ ಚಾನ್ಸಸ್ ಇರುತ್ತೆ. ಕೆಲಸ ಕಾರ್ಯ ಯಾಕಂದರೆ ಕರ್ಮಕಾರಕನ ಜೊತೆನೇ ಸೇರ್ಕೊಂಡಿದೆ, ಕೆಲಸ ಕಾರ್ಯಗಳಲ್ಲಿ ಬದಲಾವಣೆ ಆಗೋ ಚಾನ್ಸಸ್ ಇರುತ್ತೆ. ಆದರೆ ಶನಿಯಿಂದ ಲಾಭನೇ ಇದೆ. ಇನ್ನು ನಮಗೆ ಕೇತು ತೊಗೊಂಡ್ರೆ ಲಾಭ ಸ್ಥಾನದಲ್ಲಿದೆ, ಅದರಿಂದನೂ ಲಾಭ ನಿರೀಕ್ಷಿಸ್ಬೋದು ನಾವು. ಇನ್ನು ಗುರು ನಮಗೆ ಭಾಗ್ಯ ಸ್ಥಾನದಲ್ಲಿ ಸಕ್ರಿಯ ಆಗಿದೆ. ಸೊ ಇನ್ನು ಅದೃಷ್ಟಗಳದ್ದು ಲಾಭ ಸಿಗುತ್ತೆ. ವಧುವರ ಅನ್ವೇಷಣೆ ಇರ್ಬೋದು. ನೋಡಿ, ಕುಜಿನ ಮೇಲೆ ದೃಷ್ಟಿ ಬೀಳ್ತದೆ. ಸೊ ಈ ಹೆಣ್ಣುಮಕ್ಕಳು, ತುಲಾರಾಶಿ ಹೆಣ್ಮಕ್ಳಿಗೆ ಈಗ ವಧುವರ ಅನ್ವೇಷಣೆಗೆ ತುಂಬ ಒಳ್ಳೆ ಸಮಯ ಚೆನ್ನಾಗಿದೆ ಅಂತ ಹೇಳ್ಬೋದು. ಒಳ್ಳೆಯದಾಗಿ ಓವರ್ ಆಲ್ ತೊಗೊಂಡ್ರೆ ತುಲಾರಾಶಿಯವರಿಗೆ ಶುಭದಾಯಕವಾಗಿದೆ. ಒಳ್ಳೆಯದಾಗಿ. ವೃಶ್ಚಿಕ ರಾಶಿ ನೋಡಿ, ವೃಶ್ಚಿಕ ರಾಶಿಯವರಿಗೆ ಈ ವಾರದಲ್ಲಿ ಚಂದ್ರ ನಿಮ್ಮ ಜಾಗದಲ್ಲೇ ನೀಚನಾಗಿರೋದ್ರಿಂದ ಮಾನಸಿಕ ಒತ್ತಡ ಇರುತ್ತೆ. ನಿಮಗೆ ಭಾಗ್ಯಾದೀಪ ನಿಮ್ಮ ರಾಶಿಯಲ್ಲೇ ನೀಚನಾಗ್ತಾ ಇರೋದು. ಅದೃಷ್ಟಗಳು ಬರುತ್ತೆ, ತಂದೆ ಬಗ್ಗೆ ಚಿಂತೆ, ತಂದೆ ಜೊತೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿರುತ್ತೆ. ಇನ್ನು ಸುಖ ಸ್ಥಾನದಲ್ಲೇ ರಾಹು, ಕುಜ, ರವಿ, ಬುಧ 4 ಗ್ರಹಗಳು ಸುಖ ಸ್ಥಾನದಲ್ಲಿದ್ದಾಗ ಕೆಲಸ ಕಾರ್ಯಗಳಿಗೆ ಚೆನ್ನಾಗಿದೆ. ನಿಮಗೆ ವಾಹನ ಖರೀದಿಗೆ, ಭೂಮಿ ಖರೀದಿಗೆ ಇಂಥ ವಿಷಯಗಳು ಚೆನ್ನಾಗಿದೆ. ಆದರೆ ಸುಖ, ನೆಮ್ಮದಿ, ವಾತಾವರಣದ ಕಡಿಮೆ ಆಗುತ್ತೆ, ಸ್ಟ್ರೆಸ್ಫುಲ್ ಇರುತ್ತೆ. ಯಾಕಂದರೆ ಚಂದ್ರನೂ ನೀಚನಾಗಿದ್ದಾನೆ ಈ ವಾರದ ಮೊದಲು 3 ದಿವಸ, ನಂತರ 4ನೇ ಮನೆ ರಾಹುನೂ ಇದೆ. ಹಾಗಾಗಿ ಸ್ವಲ್ಪ ಒತ್ತಡಗಳಿರುತ್ತೆ. ವಾರಾಂತ್ಯದಲ್ಲಿ ಶುಭದಾಯಕವಾಗಿ ರಿಸಲ್ಟ್ ಕೊಡುತ್ತೆ. ಪಂಚಮದಲ್ಲಿ ಶುಕ್ರ ಮತ್ತು ಶನಿ ಯುತಿಯಾಗಿದೆ. ಶನಿ ಮಕ್ಕಳ ವಿಚಾರದಲ್ಲಿ ನಿಧಾನ ಮಾಡಿದ್ರು, ಶುಕ್ರ ನಿಮಗೆ ಸಾಮರಸ್ಯ, ಲವ್ ಲೈಫು, ಪ್ರೀತಿ, ಪ್ರೇಮ ಈ ವಿಷಯಗಳಲ್ಲಿ ಅನುಕೂಲ ಮಾಡಿಕೊಟ್ಬಿಡುತ್ತೆ. ಸೊ ಓವರ್ ಆಲ್ ತೊಗೊಂಡ್ರೆ ನಿಮಗೆ ತಕ್ಕಮಟ್ಟಿಗೆ ಅನುಕೂಲಕರವಾಗೇ ಇದೆ. ಗುರು ಶಾಂತಿ ಅಗತ್ಯ. ವೃಶ್ಚಿಕ ರಾಶಿಯವರು ನೋಡಿ, ಗುರು ಅಷ್ಟಮದಲ್ಲಿರೋದ್ರಿಂದ ಗುರುಗೆ ಹಳದಿ ವಸ್ತ್ರನ ದಾನ ಕೊಡೋದು, ಅಥವಾ ನೀವು ಅರಿಶಿಣವನ್ನು ದಿನನಿತ್ಯ ಅಡುಗೆಗೆ ಬಳಸೋದ್ರಿಂದ ಕೂಡ ವೃಶ್ಚಿಕ ರಾಶಿಯವರಿಗೆ ಅನುಕೂಲ ಆಗುತ್ತೆ. ಈಗ ಗುರುಗೋಸ್ಕರ ನೀವು ಶಿವನಿಗೆ ಜಲಾಭಿಷೇಕ ಮಾಡೋದಾಗಲಿ ಅಥವಾ ಬಿಲ್ವಾರ್ಚನೆ ಮಾಡೋದಾಗಲಿ, ಅದರಿಂದ ಕೂಡ ನಿಮಗೆ ಲಾಭಗಳ ಹೆಚ್ಚಿನಲ್ಲಿ ನಿರೀಕ್ಷಿಸ್ಬೋದು. ಓವರ್ ಆಲ್ ತೊಗೊಂಡ್ರೆ ವೃಶ್ಚಿಕ ರಾಶಿಯವರಿಗೆ ಈ ವಾರಾಂತ್ಯದಲ್ಲಿ ತುಂಬ ಚೆನ್ನಾಗಿದೆ. ಒಳ್ಳೆಯದಾಗಲಿ. ಯುಗಾದಿ ಹಬ್ಬ ಬರ್ತಾ ಇದೆ ನೋಡಿ, ಹಬ್ಬಗಳೇ ಪರಿಹಾರ. ಹಬ್ಬಗಳಲ್ಲೇ ಸ್ನೇಹಿತರನ್ನ, ಬಂಧು ಮಿತ್ರರನ್ನ ಕರೆದು ಊಟ ಉಪಹಾರಗಳನ್ನ ಕೊಟ್ಟು, ಹಾಗೆ ಬಡವರಿಗೆ ಸೇವೆ ಮಾಡಿದಲ್ಲಿ, ಬಡವರಿಗೆ ದಾನ ಧರ್ಮ ಮಾಡಿದ್ದಲ್ಲಿ ಅದೇ ಪರಿಹಾರ ರೂಪದಲ್ಲಿ ವರ್ಕ್ ಆಗುತ್ತೆ. ಅದರಲ್ಲೂ ಹೊಸ ವರ್ಷ ಬರ್ತಾ ಇರೋದ್ರಿಂದ ಎಲ್ಲರಿಗೂ ಶುಭದಾಯಕವಾಗಿರಲಿ, ಒಳ್ಳೆಯದೇ ಆಗಲಿ ಹೊಸ ವರ್ಷದಿಂದ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.